ಸಿ.ಜೆ. ರಾಯ್ ಅವರ ಸಾವಿನ ಬಗ್ಗೆ ದಿನಕ್ಕೊಂದು ತಿರುವು. ಹಣ ಇದ್ದಾಕ್ಷಣ ಮಾನಸಿಕ ಸ್ಥಿತಿ ಸರಿ ಇರಲ್ಲ. ಸಿ.ಜೆ. ರಾಯ್ ಸಾವಿನ ಬಗ್ಗೆ ನಿಮ್ಹಾನ್ಸ್ ನಿರ್ದೇಶಕಿ ಹೇಳಿದ್ದೇನು ಗೊತ್ತಾ? ಹೌದು ವೀಕ್ಷಕರೇ, ಬೆಂಗಳೂರಿನ ಪ್ರಮುಖ ಉದ್ಯಮಿ ಸಿ.ಜೆ. ರಾಯ್ ಅವರ ಆತ್ಮಹತ್ಯೆ ಪ್ರಕರಣ ರಾಜ್ಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಜೊತೆಗೆ ಈ ಸಾವು ಹಲವು ಅನುಮಾನಕ್ಕೂ ಕೂಡ ಕಾರಣವಾಗಿದ್ದು, ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಈ ಮಧ್ಯೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋ ಸೈನ್ಸಸ್ ನಿಮ್ಹಾನ್ಸ್ ನಿರ್ದೇಶಕಿ ಅವರು ಅಚ್ಚರಿಯಾದ ಒಂದು ಹೇಳಿಕೆಯನ್ನು ನೀಡಿದ್ದು, ಈ ಆತ್ಮಹತ್ಯೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು, ಹಣ ಇದೆ ಅನ್ನೋ ಕಾರಣಕ್ಕೆ ಮಾನಸಿಕ ಸ್ಥಿತಿ ಸರಿಯಾಗಿ ಇರುತ್ತೆ ಅಂತ ಹೇಳೋಕೆ ಆಗಲ್ಲ. ಇದು ಎಷ್ಟು ಸತ್ಯ ಎಂದು ಈ ಪ್ರಕರಣ ಮತ್ತೊಮ್ಮೆ ತೋರಿಸಿದೆ ಎಂದಿದ್ದಾರೆ. ಮಾನಸಿಕ ಖಿನ್ನತೆ ಬಗ್ಗೆ ನಿಮ್ಹಾನ್ಸ್ ನಿರ್ದೇಶಕಿ ಹೇಳಿದ್ದೇನು? ಡಾಕ್ಟರ್ ಪ್ರತಿಮಾ ಮೂರ್ತಿಯವರು ಸಿ.ಜೆ. ರಾಯ್ ಆತ್ಮಹತ್ಯೆ ಬಗ್ಗೆ ಮಾತನಾಡಿದ್ದು, ಇತ್ತೀಚೆಗೆ ಸಾಮಾಜಿಕ ಜಾಲತಾಣದ ಅಡಿಕ್ಷನ್, ಮದ್ಯಪಾನ ಮತ್ತು ಡ್ರಗ್ಗಳ ಬಳಕೆಯು ಮಾನಸಿಕ ಅಸಮತೋಲನಕ್ಕೆ ಮುಖ್ಯ ಕಾರಣಗಳಾಗಿವೆ. ಇವುಗಳು ಯಾರನ್ನೂ ಬಿಡದು. ಹಣ ಇದೆ ಅನ್ನೋ ಕಾರಣಕ್ಕೆ ಮಾನಸಿಕ ಸ್ಥಿತಿ ಸರಿಯಾಗಿ ಇರುತ್ತೆ ಅಂತ ಹೇಳೋಕೆ ಆಗಲ್ಲ. ಶ್ರೀಮಂತರು, ಬಡವರು, ಉದ್ಯಮಿಗಳು, ಯುವಕರು ಎಲ್ಲರನ್ನೂ ಪ್ರಭಾವಿಸುತ್ತದೆ. ಹಣ, ಯಶಸ್ಸು ಅಥವಾ ಸಾಮಾಜಿಕ ಸ್ಥಾನಮಾನ ಇದ್ದರೂ ಮಾನಸಿಕ ಒತ್ತಡ, ಖಿನ್ನತೆ ಅಥವಾ ಆತ್ಮಹತ್ಯೆಯ ಆಲೋಚನೆಗಳು ಬರಬಹುದು ಎಂದಿದ್ದಾರೆ. ದೇಹದ ಆರೋಗ್ಯದಷ್ಟೇ ಮಾನಸಿಕ ಸಮತೋಲನ ಬಹುಮುಖ್ಯ ಎಂದು ಅವರು ಒತ್ತಿ ಒತ್ತಿ ಹೇಳುತ್ತಿದ್ದಾರೆ. ಈ ಹಿನ್ನೆಲೆ ಸಿ.ಜೆ. ರಾಯ್ ಅವರಿಗೆ ಮಾನಸಿಕ ನೆಮ್ಮದಿ ಇರಲಿಲ್ಲ ಎನ್ನಲಾಗ್ತಾ ಇದೆ. ಇನ್ನು ಖಿನ್ನತೆಗೆ ಒಳಗಾದವರಿಗೆ ಅವರು ಕೆಲವು ಸಲಹೆಗಳನ್ನು ಕೂಡ ನೀಡಿದ್ದಾರೆ. ಮೊದಲು ತಮ್ಮ ಭಾವನೆಗಳನ್ನು ಒಪ್ಪಿಕೊಳ್ಳಿ. ಖಿನ್ನತೆ ದೌರ್ಬಲ್ಯವಲ್ಲ, ಅದು ಚಿಕಿತ್ಸೆಯ ಅಗತ್ಯವಿರುವ ಆರೋಗ್ಯ ಸಮಸ್ಯೆ. ಕುಟುಂಬ, ಸ್ನೇಹಿತರು ಅಥವಾ ವೃತ್ತಿಪರರೊಂದಿಗೆ ಮಾತನಾಡಿ. ಏಕಾಂತದಲ್ಲಿ ಇರಬೇಡಿ. ಸಾಮಾಜಿಕ ಜಾಲತಾಣದ ಬಳಕೆಯನ್ನು ಕಡಿಮೆ ಮಾಡಿ, ಅದು ಹೆಚ್ಚು ಒತ್ತಡವನ್ನು ತರುತ್ತದೆ. ಮದ್ಯಪಾನ, ಡ್ರಗ್ಗಳಿಂದ ದೂರವಿರಿ. ಅವು ತಾತ್ಕಾಲಿಕವಾಗಿ ನೆಮ್ಮದಿ ಕೊಡುತ್ತವೆ, ಆದರೆ ಸಮಸ್ಯೆಯನ್ನು ಹೆಚ್ಚಿಸುತ್ತವೆ ಎಂದು ಹೇಳಿದ್ದಾರೆ. ಸದ್ಯ ಈ ಹೇಳಿಕೆಯು ಉದ್ಯಮಿ ಸಿ.ಜೆ. ರಾಯ್ ಅವರ ದುಃಖದ ಘಟನೆಯ ನಂತರ ಬಂದಿದ್ದು, ಸಮಾಜದಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವಂತಿದೆ. ರಾಯ್ ಅವರ ಯಶಸ್ವಿ ಉದ್ಯಮಿಯಾಗಿದ್ದರು, ಆದರೆ ಆರ್ಥಿಕ ಒತ್ತಡ ಅಥವಾ ಇತರ ಕಾರಣಗಳಿಂದ ಮಾನಸಿಕ ಸಮಸ್ಯೆಗಳು ಉಂಟಾಗಿರಬಹುದು ಎಂಬುದು ಇವಾಗ ಚರ್ಚೆಗೆ ಒಳಪಟ್ಟಿದೆ. ಡಾಕ್ಟರ್ ಪ್ರತಿಮಾ ಮೂರ್ತಿಯವರು ಇದನ್ನು ಉದಾಹರಣೆಯಾಗಿ ತೆಗೆದುಕೊಂಡಿದ್ದು, ಯಶಸ್ಸು ಮತ್ತು ಹಣ ಎಲ್ಲವನ್ನೂ ಪರಿಹರಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮಾನಸಿಕ ಆರೋಗ್ಯ ಸಮಸ್ಯೆಗಳು ಭಾರತದಲ್ಲಿ ಹೆಚ್ಚುತ್ತಿವೆ. ನಿಮ್ಹಾನ್ಸ್ ನಂತಹ ಹೆಚ್ಚು ಸಂಸ್ಥೆಗಳು ಇದರ ಬಗ್ಗೆ ಜಾಗೃತಿ ಮೂಡಿಸುತ್ತಿವೆ. ಆದರೆ ಸಮಾಜದಲ್ಲಿ ಇನ್ನೂ ಕಳಂಕ ಇದೆ. ಜನರು ಸಹಾಯ ಕೇಳಲು ಹಿಂಜರಿಯುತ್ತಿದ್ದಾರೆ. ಡಾಕ್ಟರ್ ಪ್ರತಿಮಾ ಅವರ ಸಲಹೆಯಂತೆ ಮಾನಸಿಕ ಸಮಸ್ಯೆಗಳನ್ನು ದೈಹಿಕ ರೋಗದಂತೆ ಚಿಕಿತ್ಸೆ ಮಾಡಬೇಕು. ಇದು ಆತ್ಮಹತ್ಯೆಯಂತಹ ದುರಂತಗಳನ್ನು ತಡೆಯಬಹುದು. ಈ ಘಟನೆಯಿಂದ ಸಾವು ಕಲಿಯಬೇಕಾದದ್ದು ಏನು? ಯಶಸ್ಸು ಮತ್ತು ಹಣ ಇದ್ದರೂ ಮಾನಸಿಕ ಆರೋಗ್ಯಕ್ಕೆ ಆದ್ಯತೆ ನೀಡಿ. ಸಣ್ಣ ಸಣ್ಣ ಒತ್ತಡಗಳನ್ನು ಕಡೆಗಣಿಸಬೇಡಿ. ಸಹಾಯ ಕೇಳಿ, ಮಾತನಾಡಿ. ಇದು ಜೀವನ ಉಳಿಸಬಹುದು ಅಂತ ಇವಾಗ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು.